ಹಾಯ್ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ FA1 ಟೆಸ್ಟ್ ಸಂಬಂಧಪಟ್ಟಂಥ ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರವನ್ನು ನೋಡೋಣ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈ PDF ಅನ್ನು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಕೆಲವೊಂದು ವಿದ್ಯಾರ್ಥಿಗಳು ಭಾಳಷ್ಟು ವಿದ್ಯಾರ್ಥಿಗಳು PDF ಅನ್ನು ಹಾಕಂತ ಕೇಳಿದ್ರು. ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಬೋದು. ರಚನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ಒಂದು FA1 ಟೆಸ್ಟ್. ಓಕೆ, ಇಲ್ಲಿ ಪ್ರಶ್ನೆ ಪತ್ರಿಕೆ ಇದೆ. ಮೊದಲನೇ ಪ್ರಶ್ನೆ, ರಾಪ್ ಶಬ್ದಕ ವಿಲೋಮ್ ರೂಪ ಹೈ ಅಂತ ಕೇಳಾಗಿದ್ದು, ಅಲ್ಲಿ ಏನಾಗಿರುತ್ತೆ ಆಪ್ಷನ್ಸ್ ಬಿ ದಿನ್ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ, ನಿರ್ಮಲಿಖಿತ್ ಶಬ್ದ ಮೇ ಸೆ ಏಕವಚನ ಶಬ್ದ ಹೈ ಅಂದರೆ ಏಕವಚನ ಶಬ್ದನ ಬರೆಯಬೇಕಾಗಿರುತ್ತೆ. ಇಲ್ಲಿ ಆಂಕ್ ಅನ್ನೋದು ಏಕವಚನ ಶಬ್ದ ಆಗಿದೆ. ಸಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ನಿರ್ಮಲಿಖಿತ್ ಪ್ರಥಮ ದೋ ಶಬ್ದಕ್ಕೆ ಸೂಚಿತ ಶಬ್ದವೇ ಅಂದರೆ ಸಂಬಂಧ ಶಬ್ದವನ್ನು ಅನುರೂಪ ತಿಸರೆ ಶಬ್ದಕ ಅರ್ಥವನ್ನು ಬರೀಬೇಕಾಗಿರುತ್ತೆ. ಪಾತಕ್ ನ್ಯಾಯ ಪತಾಕ ಪ್ರತೀಕ ಆಗಿರುತ್ತೆ. ದೀಪ್ ಅನ್ನೋದು ಎದಕ್ಕಾಗಿರುತ್ತೆ ಬರೀಬೇಕು. ಗಿಲ್ಲುಕಿ ಸಪು ಅದೇ ಪೂಂಚ್ ಅದೇ ನೀವು ಸಂಬಂಧಪಟ್ಟಂಥ ಗಿಲ್ಲುಕಿ ಅಂಕೆ ಸಂಬಂಧಪಟ್ಟಂಥ ಪದವನ್ನು ಬರೀಬೇಕು. ಇನ್ನು ಟೊಮೊಟೊ ಕಿಸ್ಕೆ ಅವಶ್ಯಕ ಅಂಗ್ ಬನ್ ಗಯ ಹೈ ಅಂತಿದೆ ನೋಡಿ, ಅದನ್ನು ಬರೀಬೇಕಾಗಿರುತ್ತೆ. ಕಾಶ್ಮೀರ್ ಸೆಮಿ ಮೇಲೆ ಒಂದು ಪ್ರಶ್ನೆ ಇರುತ್ತೆ, आज की दुनिया में कैसे है ಪ್ರಶ್ನೆಯನ್ನು ಕೇಳಾಗಿದೆ. 2-3 ವಾಕ್ಯ में उत्तर लिखे ಪ್ರಶ್ನೆಯಲ್ಲಿ ಅದು ನೋಡ್ಕೋಬೇಕು. ಇನ್ನು ಮಾತೃಭೂಮಿ ಕೆ ಪ್ರಕೃತಿ ಸೌಂದರ್ಯ का वर्णन कीजिए, ಗಿಲ್ಲು ಕೆ ಕಾರ್ಯಕಲಾಪ ಮೇ ವಾರೆ ಮೇ ಲಿಖಿಯೆ ಅದನ್ನು ಸಂಬಂಧಪಟ್ಟಂತ ಇದೆ, ಅದನ್ನು ಕೂಡ ನೋಡ್ಕೋಬೇಕು. ಇನ್ನು ಗದ್ಯಾಂಶಕ್ಕೂ ಜ್ಞಾನ ಪೂರ್ವಕ ಪಡಕರ್ ನಿರ್ಮಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಅಂದರೆ ಪ್ಯಾರಾಗ್ರಾಫ್ನ ಓದ್ಕೊಂಡು ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಬೇಕಾಗಿರುತ್ತೆ. ಅವಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ಸ್ ಬಿ ದಿನ್, ಹಾಗೆ ಆಂಕ್ ಆಗಿರುತ್ತೆ. ಜ್ಞಾನಕ ಪ್ರತ್ಯೇಕ ಆಗಿದೆ. ಇನ್ನು ಚಮಕೀಲ ಆಗಿರುತ್ತೆ. ಒಂದು ಅಂಕದ ಪ್ರಶ್ನೆಯಲ್ಲಿ ಟೊಮೊಟೊ ಭೋಜನಕ ಅವಶ್ಯಕ ಅಂಗ ಹೈ. ಓಕೆ, ಟೊಮೊಟೊ ಅನ್ನೋದು ಒಂದು ಊಟದ ಒಂದು ಅಂಗ ಆಗಿದೆ. आज की दुनिया कैसे है, जो आज की दुनिया में ಅಲ್ಲಿ ವಿಚಿತ್ರ ಅವರ್ ನವೀನ್ ಹೈ ಅಂತ ಕೇಳಬೇಕಾಗಿರುತ್ತೆ. ಒಂದು ಅಂಕದ ಮತ್ತು 2-3 ವಾಕ್ಯ ಉತ್ತರ ಬರೆಯುತ್ತಿರುತ್ತೆ. ಕವಿ ದಿನಕರ್ जो आंसर में मानव की सही परिचय क्या है ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಮಾತೃಭೂಮಿ ಪ್ರಕೃತಿಯ ಸೌಂದರ್ಯ ವರ್ಣನೆ ಕೀಜಿಯೆ. ಹಾಗೆ ಗಿಲ್ಲು ಕಿ ಕಾರ್ಯಕಲಾಪ ಮೇ ವಾರ ಮೇಲೆ ಲಿಖಿಯ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೋಬೇಕು. ಇನ್ನು ಗದ್ಯಾಂಶ ಮೇ ಜ್ಞಾನಪೂರ್ವಕ ಪಡಕಾರ ಅಂದರೆ ಪ್ಯಾರಾಗ್ರಾಫ್ ಹೋಗ್ಕೊಂಡು ಕೆಳಗಿನ ಪ್ರಶ್ನೆಯನ್ನು ಉತ್ತರಿಸಬೇಕಾಗುತ್ತೆ. ಪೂರ್ತಿ PDF ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ನೋಡ್ಕೊಂಡು ಅಭ್ಯಾಸ ಮಾಡ್ಕೋಬೋದು. ಉಳಿದ ವಿಷಯ ಅಂದರೆ ಸಮಾಜ ವಿಜ್ಞಾನ, ಇಂಗ್ಲೀಷ್ ಹಾಗೆ ಗಣಿತ. ಉಳಿದ ವಿಷಯವನ್ನು ಈಗಾಗಲೇ ಮಾಡಲಾಗಿದೆ, ಅವನು ಕೂಡ ಚೆಕ್ ಮಾಡ್ಕೋಬೇಕು. ಇದು ಸೆಟ್ 3 ಆಗಿರುತ್ತೆ. ಥ್ಯಾಂಕ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.